ಸೌಕರ್ ಮಂದಿಗೆಲ್ಲ ನಮಸ್ಕಾರ ರೀ. ನಾನು ನಿಮ್ಮ ಅಕ್ಷಯ್. ಎಲ್ಲರೂ ಹೆಂಗದರಿ? ಎಲ್ಲ ಚಲೋ ಅದ ಅನ್ಕೋತನು ನೋಡ್ರಿ. ಇವತ್ತು ಹೊಂಟಿನಿ ನಾ ಉಗಾರಕ್ಕೆ ಯಾಕೆ ಹೊಂಟಿನಪ್ಪ ಅಂದ್ರೆ ಉಗಾರ ಪದ್ಮಾವತಿದ ದರ್ಶನ ತಗೋಕೆ ಹೊಂಟೀನಿ ರೀ. ಮತ್ತು ಹಂಗೆ ನಂಗೆ ಮುಂದೆ ಕಾಕವಾಡಕ್ಕೆ ಹೋಗೋದಿತ್ತು. ಸೊ ಉಗಾರಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾವು ನಮ್ಮ ಊರಿಂದ ಹೊಳಿ ಮ್ಯಾಗಿಂದ ಹೋಗ್ಬೇಕಾಗ್ತತಿ. ಅದ್ರ ಸಲುವಾಗಿ ನಾವು ಬ್ರಿಡ್ಜ್ ದಾಟಿ ಉಗಾರಕ್ಕೆ ಹೋಗ್ತೀವಿ. ಸೊ ಹೋಗೋಕ್ಕಿಂತ ಮುಂಚೆ ನಾನು ನಿತ್ತಿ ಇಲ್ಲಿ ಒಂದು ಫೋಟೋಸ ವೀಡಿಯೋಸ ತಗೋಬೇಕಂತಂದ್ರೆ ನೋಡ್ರಿ ಕಾಕ ಹೆಂಗೆ ಮೀನೇ ಇಡಕತ್ತಾನೋ ಹೊಳ್ಯಾಗ. ಮತ್ತು ಇದೇ ನೋಡ್ರಪ್ಪ ನಮ್ಮ ಕೃಷ್ಣ ನದೇರಿ. ಮತ್ತು ಇದಕ್ಕೆ ಈಗ ಒಂದು ಹೊಸ ದೊಡ್ಡ ಬ್ರಿಡ್ಜ್ ಆಗ ಐತಿ ಫೋರ್ ವೆಹಿಕಲ್ ಸಲುವಾಗಿ. ಒಂದು ಆಲ್ರೆಡಿ ಸಣ್ಣ ಬ್ರಿಡ್ಜ್ ಐತ್ರಿ, ಬಟ್ ಅದು ಹೊಳಿ ಬಂದಾಗ ಮುಳಿಗೆ ಹೋಗ್ತೈತೆ ರೀ. ಮತ್ತು ನಮ್ಮದು ಇಲ್ಲಿಂದ ರೈಲ್ವೆ ಬ್ರಿಡ್ಜು ಭಾಳ ಮಸ್ತ್ ಕಾಣ್ತೈತೆ. ಮತ್ತು ಇದು ಬ್ರಿಟಿಷರ್ ಕಾಲದ ರೈಲ್ವೆ ಬ್ರಿಡ್ಜ ಈಗ ರಿನ್ಯೂವಲ್ ಮಾಡಿ ಹೊಸದು ಬ್ರಿಡ್ಜ್ ಕಟ್ಟಿದ್ದಾರೆ ರೀ. ನಡ್ರಿ ಉಗಾರಕ್ಕೆ ಹೋಗೋಣ. ಇನ್ನು ಉಗಾರಕ್ಕೆ ಬಂದ ಮೇಲೆ ನಾ ರೀ ಪದ್ಮಾವತಿ ದೇವಿಗೆ ಹೋಗ್ಕಿತ್ತಪ್ಪ ಇಲ್ಲ. ಇಲ್ಲಿ ಆದಿನಾಥ ಭಗವಾನ್ ದಿಗಂಬರ್ ಜೈನ್ ಮಂದಿರ ಐತ್ರಿ. ಫಸ್ಟ್ ಇಲ್ಲಿ ಭಗವಂತರ ದರ್ಶನ ತೊಗೊಂಡು ಇಲ್ಲಿ ಭಗವಂತರ ದರ್ಶನ ತೊಗೊಂಡ್ರಿ. ಮತ್ತು ಹೊರಗಿಂದ ನೋಡ್ತೀವಿ ಬಸ್ತಿ ರೀ ಭಾಳ ಚಂದ ಇದೆ ರೀ, ಭಾಳ ಭಾರಿ ಕಟ್ಟಿದ್ದಾರೆ. ಇದು ನೋಡಿ ಮಾನಸಿಕ ಸಮಾಧಾನ ಅಂತ ನೋಡ್ರಿಪ್ಪ ಸಾವ್ಕಾರ ಮಂದಿ. ಅದಕ್ಕೆ ಇಲ್ಲಿ ಒಂದು 2 ಫೋಟೋಸ್ ತೊಗೊಂಡ ವೀಡಿಯೋಸ್ ತೊಗೊಂಡ ಮುಂದೆ ಬನ್ರಿ ನಮ್ಮ ಪದ್ಮಾವತಿ ದೇವಿ ಟೆಂಪಲ್ಗೆ. ಉಗಾರದ ಪದ್ಮಾವತಿ ದೇವಿ ಟೆಂಪಲ್ ಭಾಳ ಫೇಮಸ್ ರೀ. ಮತ್ತು ಇದ್ರದ್ದು ದೊಡ್ಡ ಜಾತ್ರೆ ಆಗ್ತೈತೆ ರೀ ಸಾವ್ಕಾರ ಮಂದಿ, ನೋಡ್ಬೇಕ್ರಿ ನೀವು. ಮತ್ತು ಇದ್ರದ್ದು ದಸರಾ ಟೈಮ್ಗೆ ಮಿನಿ ದಸರಾ ನಡೀತೈತೆ ರೀ ಇಲ್ಲಿ ಉಗಾರದಾಗ. ಅದಂತೂ ದೊಡ್ಡ ಫುಲ್ ಫೇಮಸ್ ಐತೆ ರೀ. ಇಲ್ಲಿಂದ ಸಾವ್ಕಾರ ಮಂದಿ ನನಗೆ ಮುಂದೆ ಕಾಗವಾಡಕ್ಕೆ ಹೋಗೋದಿತ್ತು, ಬಟ್ ಇಲ್ಲಿ ಗರ್ಭಗುಡಿದಾಗ ಫೋಟೋಸ್ ಅಲೌಡ್ ಇಲ್ಲ ಅಂತ ನಾನು ಫೋಟೋಸ್ ತೆಗೋದಿಲ್ಲ. ಬರೀ ಕಾಗವಾಡದಾಗ ಭೇಟಿಯಾಗೋಣ.